ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವರ ಮನಸ್ಸಿನ ಭಾವನೆಗಳು ಇವತ್ತೊಂದು ದಿವಸ ಏನಿರಬಹುದು ನೋಡೋಣ. ಕರೆಂಟ್ ಫೀಲಿಂಗ್ಸ್ ಆಫ್ ದಿ ಪರ್ಸನ್ ಯು ಲೈಕ್. ಇದೊಂದು ಶಾರ್ಟ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕ್ಯಾಂಡಲ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಅ ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಈಗ ಏನಿದೆ ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನೀವು ಇಷ್ಟಪಡೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಇದಕ್ಕೆ ಏನು ಬರುತ್ತೆ ನೋಡೋಣ. ಏಂಜಲ್ಸ್, ಯೂನಿವರ್ಸ್ ಗೈಡ್ ಮಾಡಿ. ಕರೆಂಟ್ ಫೀಲಿಂಗ್ಸ್ ಆಫ್ ದಿ ಪರ್ಸನ್ ಯು ಲೈಕ್. ಅವರ ಇಂದಿನ ಭಾವನೆಗಳು ಏನಿದೆ ನೋಡೋಣ. ಇಲ್ಲಿ ಅವರೊಬ್ರು ಡ್ರೀಮಿ ಪರ್ಸನ್ ಅನ್ನಿಸ್ತಾ ಇದೆ. ಕೆಲವರು ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ನಲ್ಲಿದ್ದೀರಾ. ಇಲ್ಲಿ ಏನೋ ಲೋ ಫೀಲಿಂಗ್ಸ್ ಕಾಣ್ತಾ ಇದೆ, ಮೆಚುರಿಟಿ ಇದೆ. ಯಾವ ಕೆಲಸ ಆಗ್ತಾ ಇಲ್ಲ ಅಂದರೆ ಜಾಬ್ ಇಲ್ಲದೆ ಇರಬಹುದು, ಅಥವಾ ಫೈನಾನ್ಷಿಯಲ್ ಇಶ್ಯೂಸ್ ತೋರಿಸ್ತಾ ಇದೆ. ಒಂಟಿತನ ಇದೆ, ಜೀವನದ ಮೇಲೆ ಬೇಜಾರಿದೆ, ಹಾಗೆ ಬೇಜವಾಬ್ದಾರಿನೂ ಇದೆ. ಇವೆಲ್ಲದರ ಮಧ್ಯೆ ನಿಮ್ಮನ್ನ ಭೇಟಿಯಾಗಿದ್ದಾರೆ ಅವರು. ಅವಾಗಿಂದ ಮನಸ್ಸಲ್ಲಿ ಎಲ್ಲೋ ಸ್ವಲ್ಪ ಖುಷಿ ಇದೆ. ನಿಮ್ಮ ಜೊತೆ ಮಾತಾಡಿದ್ದು, ನಿಮ್ಮ ಫ್ರೆಂಡ್ಶಿಪ್ಪು, ಅದೆಲ್ಲ ಸ್ವಲ್ಪ ಪಾಸಿಟಿವಿಟಿ ಕೊಟ್ಟಿದೆ ಅವ್ರ ಮನಸ್ಸಲ್ಲಿ. ಈಗೀಗ ಲೈಫಲ್ಲಿ ಆಸಕ್ತಿ ಬರ್ತಾ ಇದೆ. ದುಡಿಬೇಕು, ದುಡ್ಡು ಮಾಡಬೇಕು, ನಿಮ್ಮ ಮುಂದೆ ಚೆನ್ನಾಗಿದ್ದೀನಿ ಅಂತ ತೋರಿಸ್ಕೋಬೇಕು ಅನ್ನೋ ಆಸೆ ಇದೆ. ಅವ್ರ ಲೈಫಲ್ಲಿ ಚಾಲೆಂಜಸ್ ಇದೆ, ಹಾಗೆ ಚೇಂಜಸ್ಸು ಬಂದಿದೆ. ಇದಕ್ಕಿದ್ದ ಹಾಗೆ ಬಿಹೇವಿಯರ್ನಲ್ಲಿ, ಡ್ರೆಸ್ಸಿಂಗ್ನಲ್ಲೂ ಬದಲಾವಣೆ ಆಗಿದೆ. ನೀವೂ ಇದನ್ನೆಲ್ಲ ಗಮನಿಸ್ತಾ ಇದ್ದೀರಾ. ನಿಮಗೆ ಆ ವ್ಯಕ್ತಿ ಇಷ್ಟ ಆದ್ರೂ ಮನಸ್ಸಲ್ಲಿ ಏನೋ ಕನ್ಫ್ಯೂಷನ್ ಇದೆ, ಬ್ಲಾಕೇಜಸ್ ಇದೆ. ಯಾಕೆಂದರೆ ನಿಮ್ಮಿಂದ ಎಷ್ಟೋ ಸರಿ ಕನೆಕ್ಷನಲ್ಲಿ ಇರಲ್ಲ. ಇದೆಲ್ಲ ನಿಮಗೆ ಡೌಟ್ ಆಗ್ತಾ ಇದೆ. ಈ ವ್ಯಕ್ತಿ ಬಗ್ಗೆ ಕ್ಲಾರಿಟಿ ಬೇಕು ಅನ್ನಿಸ್ತಾ ಇದೆ. ಒಂದೊಂದು ಸಾರಿ ಅತಿಯಾದ ಕಾಳಜಿ ನಿಮ್ಮ ಮೇಲೆ, ಆದರೆ ಒಂದೊಂದು ಸರಿ ವಿತೌಟ್ ರೀಸನ್ ಬ್ಲಾಕ್ ಮಾಡಿರೋದು ಇದೆ. ಹಾಗೆಲ್ಲ ಆ ವ್ಯಕ್ತಿಗೋಸ್ಕರ ನೀವು ಕಾಯ್ತಾ ಇದ್ರಿ. ಸದ್ಯದ ಪರಿಸ್ಥಿತಿನಲ್ಲಿ ಅವ್ರ ಥಾಟ್ ಪ್ಯಾಟರ್ನ್ಸ್ ನೋಡಿದಾಗ ಏನೋ ಡಿಸಪಾಯಿಂಟ್ಮೆಂಟ್ಸ್ ಇದೆ, ರಿಗ್ರೆಟ್ಸ್ ಇದೆ. ಮೆಂಟಲ್ ಸ್ಟೆಬಿಲಿಟಿ ಏರುಪೇರು ಆದಾಗ, ಬೇಜಾರಾದಾಗ ನಿಮ್ಮನ್ನು ಅವಾಯ್ಡ್ ಮಾಡೋದಿದೆ. ಅಂದರೆ ಅವ್ರಿಗೆ ಅವರೇ ರೆಸ್ಟ್ರಿಕ್ಷನ್ಸ್ ಹಾಕೋತಾರೆ. ಒಳಗೆ ನಿಮ್ಮನ್ನು ನೋಡಬೇಕು ಅನ್ನೋ ಆಸೆ ಇದೆ, ನಿಮ್ಮನ್ನು ಮಾತಾಡಿಸ್ಬೇಕು ಆ ಒಂದು ಆಸೆನೂ ಇದೆ. ಪರಿಸ್ಥಿತಿ ಬಗ್ಗೆ ಬೇಜಾರಿದೆ. ಇದು ಮುಂದೆ ಸರಿಯಾಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸೂ ಇದೆ ಮನಸ್ಸಲ್ಲಿ. ಅಲ್ಲಿ ತನಕ ಕಾಯಬೇಕು ಅನ್ನೋದಿದೆ. ಪರಿಶ್ರಮ ಕಾಣ್ತಾ ಇದೆ. ಹಾರ್ಡ್ ವರ್ಕ್ ಮಾಡಿದ್ರೂ ಏನೋ ಅಂತ ಪ್ರಯೋಜನ ಕಾಣ್ತಾ ಇಲ್ಲ, ಆದ್ರಿಂದ ಬೇಜಾರಿದೆ. ಆದರೆ ನಿಮ್ಮ ಹತ್ರ ಏನೂ ತೋರಿಸ್ಕೋತಾ ಇಲ್ಲ. ನಿಮ್ಮನ್ನ ಮೀಟ್ ಮಾಡಿದಾಗೆಲ್ಲ ಸಂತೋಷವಾಗಿರ್ತಾರೆ, ಖುಷಿಯಾಗಿರ್ತಾರೆ. ಆದರೆ ನಿಮಗೆ ಯಾಕೋ ಈ ವ್ಯಕ್ತಿನ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಯಾಕೆಂದರೆ ಅವರ ಒಳಗಿನ ಪರಿಸ್ಥಿತಿ ಅವ್ರು ನಿಮ್ಮ ಹತ್ರ ಏನೂ ಹೇಳ್ಕೊಂಡಿಲ್ಲ. ಆದ್ರಿಂದ ಆಗಾಗ ನಿಮಗೆ ಅನುಮಾನಗಳು ಬರ್ತಾ ಇರುತ್ತೆ. ಇದು ಮುಂದೆ ಏನಾಗುತ್ತೆ ಅನ್ನೋ ಒಂದು ಪ್ರಶ್ನೆ ಇದೆ ನಿಮ್ಮಲ್ಲಿ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಕ್ಲಾರಿಟಿ ಕೇಳೋಣ. ಮುಂದೆ ಏನಾಗುತ್ತೆ ನಿಮ್ಮಿಬ್ಬರ ಪರಿಸ್ಥಿತಿ? ಅವ್ರ ಪರಿಸ್ಥಿತಿ ಸುಧಾರಿಸ್ಬೋದಾ? ನೀವಿಬ್ಬರು ಕನೆಕ್ಟ್ ಆಗ್ತೀರಾ ಅನ್ನೋದನ್ನ ಟ್ಯಾರೋ ಕಾರ್ಡ್ಸಿಂದ ಕೇಳೋಣ. ಏನಿದೆ ನೋಡೋಣ. ನಿಮ್ಮಿಬ್ಬರ ಪರಿಸ್ಥಿತಿ ಸುಧಾರಿಸ್ಬೋದಾ? ದಿ ಹರ್ಮಿಟ್ ಕಾರ್ಡ್ ಬರ್ತಾ ಇದೆ, ಹಾಗೆ 2 ಆಫ್ ವ್ಯಾಂಡ್ಸ್, ಇಲ್ಲೊಂದು 6 ಆಫ್ ಕಪ್ಸ್, ಪೇಜ್ ಆಫ್ ಕಪ್ಸ್,
ಮತ್ತೊಂದು ಕಿಂಗ್ ಆಫ್ ಪೆಂಟಕಲ್ಸ್ ಬರ್ತಾ ಇದೆ. ಕಾಂಪ್ಲಿಕೇಶನ್ಸ್ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಇಬ್ಬರಲ್ಲೂ. ಮತ್ತೆ 5 ಕಾರ್ಡ್ಸ್ ನೋಡೋಣ. ಇಲ್ಲೊಂದು ನೈಟ್ ಆಫ್ ಪೆಂಟಕಲ್ಸ್, ಮತ್ತೊಂದು ಫೂಲ್ ಕಾರ್ಡ್ ಇದೆ. ನೈಟ್ ಆಫ್ ಸಾರ್ಡ್ಸ್, 7 ಆಫ್ ವ್ಯಾಂಡ್ಸ್, ಮತ್ತೊಂದು ದಿ ಎಂಪರರ್ ಕಾರ್ಡ್. ಇಲ್ಲೊಂದು 5 ಆಫ್ ಸಾರ್ಡ್ಸ್ ಇದೆ. ರಿಗ್ರೆಟ್ಸ್ ಇದೆ, ಡಿಸಪಾಯಿಂಟ್ಮೆಂಟ್ಸ್ ಇದೆ, ಒಂಟಿತನ ಇದೆ, ಬೇಜಾರಿದೆ. ಮನಸ್ಸು ಏನೋ ಹುಡುಕ್ತಾ ಇದೆ, ಸಂತೋಷ ಹುಡುಕ್ತಾ ಇದೆ. ಆದರೆ ಹಾಗೆ ಕಾನ್ಫಿಡೆನ್ಸ್ ಇದೆ ಈ ವ್ಯಕ್ತಿನಲ್ಲಿ. ನಿಮ್ಮ ಮೇಲೆ ಪ್ರೀತಿ ಇದೆ, ಹಾಗೆ ಇಮ್ಮೆಚ್ಯೂರಿಟಿ ಇದೆ. ಅಂದರೆ ಮುಂದಿನ ಭವಿಷ್ಯ ಏನು ಅಂತ ಗೊತ್ತಿಲ್ಲ, ಕ್ಲಾರಿಟಿ ಇಲ್ಲ. ಆದಷ್ಟು ಫೈನಾನ್ಷಿಯಲ್ ಇಶ್ಯೂಸ್ ಇದೆ. ದುಡಿಬೇಕು ಅನ್ನೋ ಮನಸ್ಸಿದೆ, ಆದರೆ ಲೈಫಲ್ಲಿ ಇನ್ಸ್ಟೆಬಿಲಿಟಿ ಕಾಣ್ತಾ ಇದೆ. ಹೆಚ್ಚು ಮಾತಾಡುವಂಥ ವ್ಯಕ್ತಿ ಅಲ್ಲ, ಏನನ್ನೂ ಹೇಳ್ಕೊತಾ ಇಲ್ಲ ನಿಮ್ಮ ಹತ್ರ. ಆದರೆ ಇಲ್ಲೊಂದು ನ್ಯೂ ಬಿಗಿನಿಂಗ್ ಇದೆ. ಡ್ರೀಮಿ ಪರ್ಸನ್ ಅಂತ ಹೇಳಿದೆ, ಕನಸು ಕಾಣೋದಿದೆ. ಇದೆಲ್ಲ ಒಂದಲ್ಲ ಒಂದಿನ ಸರಿಯಾಗುತ್ತೆ. ಆ ಥರ ಒಂದು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋ ಒಂದು ಮನೋಭಾವನೆ ಇರೋವಂಥ ವ್ಯಕ್ತಿ. ಪರಿಸ್ಥಿತಿ ಹಿಂದೆ ಓಡ್ತಾ ಇದ್ದಾರೆ, ಹೌದು. ಮ್ಯಾನಿಫೆಸ್ಟೇಷನ್ ಇದೆ, ದೇವರಲ್ಲಿ ನಂಬಿಕೆ ಇದೆ. ಆದರೆ ಇದೆಲ್ಲ ಸರಿಯಾಗುತ್ತಾ ಮುಂದೆ? ಇದಕ್ಕೆ ಒರಾಕಲ್ ಕಾರ್ಡ್ಸಿಂದ ಏನಿದೆ ನೋಡೋಣ. ಇಲ್ಲಿ ಶೋ ದಿ ವರ್ಲ್ಡ್ ದಿ ರಿಯಲ್ ಯು, ಮತ್ತೊಂದು ಬ್ರಿಂಗ್ ಲವ್ ಇನ್ ಟು ದಿ ಸಿಚುಯೇಷನ್, ಮತ್ತೊಂದು ಮೆಡಿಟೇಟ್ ಅಂಡ್ ಕಂಟೆಂಪ್ಲೇಟ್. ಹಾಗೆ ಫೈನಲ್ ಕಾರ್ಡ್ ದಿ ಎನರ್ಜಿ ಈಸ್ ಗೇನಿಂಗ್ ಮೊಮೆಂಟಮ್. ಇದು ಏನು ಹೇಳ್ತಾ ಇದೆ ನಿಮಗೆ? ಕಾನ್ಫಿಡೆನ್ಸ್ ಇದೆ ಅವ್ರಿಗೆ, ನಾನು ಮಾಡಿ ತೋರಿಸ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಪ್ರಯತ್ನಗಳು ನಡೀತಾ ಇದೆ, ಎಫರ್ಟ್ಸ್ ಇದೆ. ಇಲ್ಲಿ ಅಲ್ಲೊಂದು ನಿಜವಾದ ಪ್ರೀತಿ ಇರೋದ್ರಿಂದ ಕಷ್ಟಪಟ್ಟು ಕೆಲಸ ಮಾಡೋದು ಇದೆ, ಹಾರ್ಡ್ ವರ್ಕಿಂಗ್ ನೇಚರ್ ಇದೆ. ಬ್ರಿಂಗ್ ಲವ್ ಇನ್ ಟು ದಿ ಸಿಚುಯೇಷನ್ ಆ ಥರ ಇದೆ. ಹೌದು, ನಿಮಗೆ ಡೌಟ್ಸ್ ಇದೆ. ಆದಷ್ಟು ಈ ಸಿಚುಯೇಷನನ್ನು ಸರಿ ಮಾಡೋಕ್ಕೆ ನೋಡ್ತಾರೆ. ಆಗಾಗ ನಿಮ್ಮನ್ನು ಬಂದು ಕಾಂಟ್ಯಾಕ್ಟ್ ಮಾಡ್ತಾರೆ. ಇಲ್ಲಿ ಮ್ಯಾನಿಫೆಸ್ಟೇಷನ್ ಇದೆ, ಮೆಡಿಟೇಷನ್ ಇದೆ. ಇದೊಂದು ನಿಜವಾದ ಭಾವನೆ ಆಗಿರೋದ್ರಿಂದ ಡೆಡಿಕೇಶನ್ ಇದೆ ಇಲ್ಲಿ. ಅಂದರೆ ಇದನ್ನ ಸರಿ ಮಾಡ್ಕೋಬೇಕು ಅನ್ನೋ ಒಂದು ಮನಸ್ಸಿದೆ, ಹಾರ್ಡ್ ವರ್ಕ್ ಇದೆ ಅಂತ ಹೇಳಿದೆ. ಯಾವುದೋ ಒಂದು ಲೋ ಎನರ್ಜಿ ಇತ್ತು, ಅದು ಈಗ ಸರಿಯಾಗ್ತಾ ಇದೆ. ಪಾಸಿಟಿವಿಟಿ ಇದೆ, ಗ್ರ್ಯಾಜುಯಲ್ ಆಗಿ ಸರಿಯಾಗುತ್ತೆ. ಮಿರಾಕಲ್ಸ್ ಯಾವತ್ತೂ ಒಂದೇ ದಿನದಲ್ಲಿ ಆಗಲ್ಲ. ಇಟ್ ಟೇಕ್ಸ್ ಟೈಮ್. ಆ ಟೈಮ್ ಬಂದಾಗ ಪರಿಸ್ಥಿತಿ ಸುಧಾರಿಸುತ್ತೆ. ನೀವಿಬ್ರು ಮತ್ತೆ ಕನೆಕ್ಟ್ ಆಗ್ತೀರಾ. ನಿಮ್ಮ ಮೇಲೆ ಅವ್ರಿಗೆ ಒಳ್ಳೆ ಭಾವನೆಗಳಿದೆ. ಆದರೆ ಯಾಕೋ ಏನೋ ಅವ್ರ ಕೆಲಸಗಳಾಗ್ತಾ ಇಲ್ಲ, ಅದರಿಂದ ನಿಧಾನ ಆಗ್ತಾ ಇದೆ. ಇಲ್ಲಿ ನಿಜವಾದ ಪ್ರೀತಿ ಇದ್ದರೆ ಎಲ್ಲ ಸರಿಯಾಗುತ್ತೆ ಒಂದಲ್ಲ ಒಂದಿನ. ಆ ದೇವರಲ್ಲಿ ನಂಬಿಕೆ ಇಡಿ ಅನ್ನೋ ಒಂದು ಮೆಸೇಜ್ ಇದೆ ನಿಮಗೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಿ ಹ್ಯಾಪಿ ಆಲ್ವೇಸ್.